ಭಾರತದ ಐತಿಹಾಸಿಕ ನಗರವಾದ ಬೀದರ್ ತನ್ನ ಕೋಟೆ ಕೊತ್ತಲಗಳು ಪುರಾತನ ವಾಸ್ತುಶಿಲ್ಪಕ್ಕೆ ಎಷ್ಟು ಪ್ರಸಿದ್ಧವೋ, ತನ್ನ ಮಣ್ಣಿನಡಿಯಲ್ಲಿ ಅಡಗಿರುವ ನಿಗೂಢ ರಹಸ್ಯಗಳಿಗೂ ಅಷ್ಟೇ ಕುಖ್ಯಾತ. ಇಲ್ಲಿನ ಗಾಳಿಯಲ್ಲಿನ ತಂಪು ಕೇವಲ ಹವಾಮಾನದ ಬದಲಾವಣೆಯಲ್ಲ, ಅದು ಶತಮಾನಗಳ ಇತಿಹಾಸದ ಮೌನ ಕಂಠಪಾಠದಂತಿದೆ. ಅಂತಹ ಬೀದರ್ನ ಹಳೆಯ ಬಡಾವಣೆಯೊಂದರಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ಹಾಸ್ಟೆಲ್ ನೋಡಲು ಜನಸಾಮಾನ್ಯ ಕಟ್ಟಡದಂತೆ ಕಂಡರೂ, ಅದರ ಗೋಡೆಗಳ ನಡುವೆ ಭಯಾನಕ ಸತ್ಯವೊಂದು ಹೂತುಹೋಗಿದೆ ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ಸಾಮಾನ್ಯವಾಗಿ ಹಾಸ್ಟೆಲ್ ಜೀವನವೆಂದರೆ ಗೆಳತಿಯರ ನಗು, ಹರಟೆ ಮತ್ತು ಪರೀಕ್ಷೆಯ ತಯಾರಿಗಳ ಸದ್ದು. ಆದರೆ ಫೆಬ್ರವರಿ 2026ರ ಆ ಒಂದು ಕರಾಳ ರಾತ್ರಿ ಈ ಎಲ್ಲ ಗದ್ದಲಗಳನ್ನು ಮೀರಿದ ಸ್ಮಶಾನ ಮೌನವೊಂದು ಆ ಕಟ್ಟಡವನ್ನು ಆವರಿಸಿಕೊಂಡಿತ್ತು. ವಿಜ್ಞಾನ ಮತ್ತು ತರ್ಕಕ್ಕೆ ನಿಲುಕದ ಘಟನೆಗಳು ಕೇವಲ ಸಿನಿಮಾಗಳಿಗೆ ಸೀಮಿತ ಎಂದು ನಂಬಿದ್ದ ಆ ನೂರಾರು ವಿದ್ಯಾರ್ಥಿನಿಯರಿಗೆ ಒಂದು ರಾತ್ರಿ ಎದುರಾದದ್ದು ಸಾಕ್ಷಾತ್ ಸಾವಿನಂತಹ ಶೀತಲ ಅನುಭವ. ಯಾವುದೋ ತೃಪ್ತ ಆತ್ಮದ ಪಿಸುಮಾತು, ಗಾಳಿಯಲ್ಲಿ ತೇಲಿ ಬಂದ ಕೊಳೆತ ಮಾಂಸದ ವಾಸನೆ ಮತ್ತು ಕಣ್ಣೆದುರೇ ಕರಗಿ ಹೋದ ಕಪ್ಪು ಪ್ರಕೃತಿ. ಇದು ಕೇವಲ ಭ್ರಮೆಯಲ್ಲ, ಬದಲಾಗಿ ಆ ಹಾಸ್ಟೆಲ್ನ ನೆಲದಡಿಯಲ್ಲಿ ದಶಕಗಳಿಂದ ಮಲಗಿದ್ದ ರಹಸ್ಯವೊಂದು ಎಚ್ಚರಗೊಂಡ ಕ್ಷಣಗಳಾಗಿದ್ದವು. ಆ ಕರಾಳ ರಾತ್ರಿಯ ಸಂಪೂರ್ಣ ವಿವರ ಮತ್ತು ಕವಿತಾ ಎಂಬ ವಿದ್ಯಾರ್ಥಿನಿಯ ಪಾಲಿಗೆ ಅದು ಹೇಗೆ ನರಕವಾಯಿತು ಎಂಬುದರ ರೋಚಕ ಕಥೆಯೇ ಈ ಬೀದರ್ ಹಾಸ್ಟೆಲ್ನ ಕರಾಳ ರಾತ್ರಿ. ಅದು ಫೆಬ್ರವರಿ ತಿಂಗಳ ಕೊರೆಯುವ ಚಳಿಗಾಲ. ಬೀದರ್ ಜಿಲ್ಲೆಯ ಚಿಟಗುಪ್ಪದ ಆ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ಹಾಸ್ಟೆಲ್ ಹಗಲಿನಲ್ಲಿ ನೂರಾರು ವಿದ್ಯಾರ್ಥಿನಿಯರ ಗದ್ದಲದಿಂದ ತುಂಬಿರುತ್ತಾದರೂ, ರಾತ್ರಿಯಾಗುತ್ತಲೇ ಸ್ಮಶಾನ ಮೌನಕ್ಕೆ ಜಾರುತ್ತಿತ್ತು. ದಶಕಗಳಷ್ಟು ಹಳೆಯದಾದ ಆ ಕಟ್ಟಡದ ಗೋಡೆಗಳ ಬಣ್ಣ ಅಲ್ಲಲ್ಲಿ ಕಿತ್ತು ಬಂದಿತ್ತು. ಉದ್ದವಾದ ಕಾರಿಡಾರ್ನಲ್ಲಿ ಉರಿಯುತ್ತಿದ್ದ ಒಂದೆರಡು ಹಳೆಯ ಟ್ಯೂಬ್ಲೈಟ್ಗಳು ಆಗಾಗ ಕಣ್ಮಿನುಗುತ್ತಾ ಗೋಡೆಯ ಮೇಲೆ ವಿಚಿತ್ರವಾದ ಹಾಗೂ ಭಯಾನಕವಾದ ನೆರಳನ್ನ ಸೃಷ್ಟಿಸುತ್ತಿದ್ದವು. ರಾತ್ರಿ ಸುಮಾರು 1:30ರ ಸಮಯ. ಹೊರಗಡೆ ದೂರದಲ್ಲಿ ಬೀದಿ ನಾಯಿಗಳು ಅಳುವಂತೆ ಕೂಗುವ ಸದ್ದು ಬಿಟ್ಟರೆ ಬೇರೇನೂ ಕೇಳಿಸುತ್ತಿರಲಿಲ್ಲ. ದೊಡ್ಡ ದೊಡ್ಡ ಮರಗಳಿಗೆ ಬಡಿದು ಹಾಸ್ಟೆಲ್ ಕಿಟಕಿಯ ಸೀಳುಗಳ ಮೂಲಕ ಒಳನುಗ್ಗುತ್ತಿದ್ದ ತಣ್ಣನೆಯ ಗಾಳಿ ಮನುಷ್ಯರು ನೋವಿನಿಂದ ನರಳುವಂತೆ ಓ ಎಂದು ಶಬ್ದವನ್ನು ಮಾಡುತ್ತಿತ್ತು. ಆ ಗಾಳಿಯ ರಭಸಕ್ಕೆ ಕಿಟಕಿಯ ಮರದ ಚೌಕಟ್ಟುಗಳು ಕ್ಯಾಕ್ ಕ್ಯಾಕ್ ಎಂದು ಆಗಾಗ ಸದ್ದು ಮಾಡುತ್ತಿದ್ದವು. ಆ ಪ್ರತಿಯೊಂದು ಸದ್ದಿಗೂ ಎದೆಯ ಬಡಿತ ಒಮ್ಮೆಲೆ ಹೆಚ್ಚಾಗುವಂತಹ ವಾತಾವರಣ ಅಲ್ಲಿದ್ದಿತು. ಇಡೀ ಹಾಸ್ಟೆಲ್ನ ನೂರಾರು ವಿದ್ಯಾರ್ಥಿನಿಯರು ಬೆಚ್ಚಗಿನ ಹೊದಿಕೆಯೊಳಗೆ ಗಾಢ ನಿದ್ರೆಯಲ್ಲಿದ್ದರೂ, ರೂಮ್ ನಂಬರ್ 3ರಲ್ಲಿ ಮಾತ್ರ ಒಂದು ಸಣ್ಣ ಟೇಬಲ್ ಟಾಪ್ನ ಹಳದಿ ಬೆಳಕು ಮಿನುಗುತ್ತಿತ್ತು. ಮರುದಿನದ ಪ್ರಮುಖ ಪರೀಕ್ಷೆಯ ಆತಂಕದಲ್ಲಿ ಕವಿತಾ ದಪ್ಪನೆಯ ಕಂಬಳಿಯನ್ನು ಕುತ್ತಿಗೆಯವರೆಗೂ ಹೊದ್ದುಕೊಂಡು ನಿದ್ದೆ ಬರದಂತೆ ಕಣ್ಣುಜ್ಜಿಕೊಳ್ಳುತ್ತಾ ವಿಜ್ಞಾನದ ಪುಸ್ತಕದ ಮೇಲೆ ದೃಷ್ಟಿ ನೆಟ್ಟಿದ್ದಳು. ಅವಳ 3 ರೂಮ್ಮೇಟ್ಗಳು ತಮ್ಮ ತಮ್ಮ ಮಂಚದ ಮೇಲೆ ನಿರಾಳವಾಗಿ ನಿದ್ದೆಗೆ ಜಾರಿದ್ದರು. ಆ ಕೋಣೆಯಲ್ಲಿ ಗೋಡೆ ಗಡಿಯಾರದ ಟಿಕ್ ಟಿಕ್ ಸದ್ದು ಮತ್ತು ಗಾಢ ನಿದ್ರೆಯಲ್ಲಿದ್ದವರ ಉಸಿರಾಟದ ಶಬ್ದ ಬಿಟ್ಟರೆ ಕವಿತಾಳ ಪೆನ್ನಿನ ಸದ್ದು ಮಾತ್ರ ಕೇಳುತ್ತಿತ್ತು. ಆದರೆ ಆ ಅತಿಯಾದ ಭಾರವಾದ ಮೌನವೇ ಅವಳಲ್ಲಿ ಯಾವುದೋ ಒಂದು ವಿವರಿಸಲಾಗದ ಆತಂಕವನ್ನು ಮೆಲ್ಲನೆ ಹುಟ್ಟುಹಾಕುತ್ತಿತ್ತು. ತಾನು ಓದುತ್ತಿದ್ದರೂ ಕೋಣೆಯ ಕತ್ತಲ ಮೂಲೆಗಳಲ್ಲಿ ಯಾರೋ ನಿಂತು ತನ್ನನ್ನೇ ಗಮನಿಸುತ್ತಿದ್ದಾರೆಂಬ ವಿಚಿತ್ರ ಭಾವನೆ ಅವಳನ್ನು ಕಾಡಲಾರಂಭಿಸಿತು.
ಅವಳ ಒಳಮನಸ್ಸು ಪದೇ ಪದೇ ನೀನು ಈ ಕೋಣೆಯಲ್ಲಿ ಒಂಟಿಯಲ್ಲ ಎಂದು ಎಚ್ಚರಿಸುತ್ತಿರುವಂತೆ ಅವಳಿಗೆ ಅನಿಸತೊಡಗಿತ್ತು. ಕವಿತಾ ಓದಿನತ್ತ ಗಮನ ಹರಿಸಲು ಪ್ರಯತ್ನಿಸುತ್ತಿದ್ದರೂ ಅವಳ ಮನಸ್ಸು ಮಾತ್ರ ಕೋಣೆಯ ಮೂಲೆಗಳತ್ತಲೇ ಹೊರಳುತ್ತಿತ್ತು. ಇದ್ದಕ್ಕಿದ್ದಂತೆ ಅವಳಿಗೆ ತನ್ನ ಬೆನ್ನಿನ ಹಿಂದೆ ಯಾರೋ ನಿಂತು ತಣ್ಣಗೆ ಉಸಿರಾಡುತ್ತಿರುವ ಅನುಭವವಾಯಿತು. ಅವಳು ಒಮ್ಮೆಲೆ ಬೆಚ್ಚಿಬಿದ್ದು ಹಿಂದೆ ತಿರುಗಿ ನೋಡಿದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಟೇಬಲ್ ಲ್ಯಾಂಪ್ನ ಸಣ್ಣ ಬೆಳಕು ಕೋಣೆಯ ಅರ್ಧಗವನ್ನು ಮಾತ್ರ ಬೆಳಕುತ್ತಿತ್ತು. ಉಳಿದರ್ಧ ಭಾಗ ಗಾಢ ನಿದ್ದೆಯಲ್ಲಿ ಮುಳುಗಿದ್ದ ಗೆಳತಿಯರಿಂದ ತುಂಬಿತ್ತು. ಆಗಲೇ ಅವಳು ಅದನ್ನು ಗಮನಿಸಿದ್ದು. ಕೋಣೆಯ ಬಿಳಿ ಬಣ್ಣದ ಗೋಡೆಯ ಮೇಲೆ ಟೇಬಲ್ ಲ್ಯಾಂಪ್ನ ಬೆಳಕಿನಿಂದ ಸೃಷ್ಟಿಯಾದ ತನ್ನದೇ ನೆರಳಿನ ಪಕ್ಕದಲ್ಲಿ ಮತ್ತೊಂದು ಕಪ್ಪು ಆಕೃತಿಯ ನೆರಳು ಮೆಲ್ಲನೆ ಚಲಿಸುತ್ತಿತ್ತು. ಅದು ಮನುಷ್ಯನ ನೆರಳಿನಂತೆ ಇರಲಿಲ್ಲ. ಆ ಆಕೃತಿಯ ಕೈಗಳು ಅಸಹಜವಾಗಿ ಮಂಡಿಯವರೆಗೂ ಉದ್ದವಾಗಿದ್ದವು ಮತ್ತು ಅದರ ತಲೆ ವಿಚಿತ್ರವಾಗಿ ಒಂದು ಕಡೆಗೆ ವಾಲಿತ್ತು. ಕವಿತಾ ತಾನು ಮಾಡುತ್ತಿದ್ದ ಪ್ರತಿಯೊಂದು ಚಲನೆಯನ್ನು ಆ ನೆರಳು ಅನುಕರಿಸುತ್ತಿರಲಿಲ್ಲ. ಬದಲಾಗಿ ಅದು ತನ್ನದೇ ಆದ ಸ್ವತಂತ್ರ ಚಲನೆಯನ್ನು ಹೊಂದಿತ್ತು. ಅವಳು ಭಯದಿಂದ ಮರಗಟ್ಟಿ ಹೋದಳು. ಬಾಯಿ ಬಿಟ್ಟು ಕೂಗಲು ಪ್ರಯತ್ನಿಸಿದರೂ ಧ್ವನಿ ಹೊರಬರುತ್ತಿರಲಿಲ್ಲ. ಆ ಕಪ್ಪು ನೆರಳು ಗೋಡೆಯಿಂದ ನಿಧಾನವಾಗಿ ನೆಲಕ್ಕೆ ಇಳಿಯಿತು. ಕವಿತಾಳ ಮಂಚದ ಕೆಳಗೆ ನುಸುಳುತ್ತಿರುವಂತೆ ಭಾಸವಾಯಿತು. ಅದೇ ಸಮಯದಲ್ಲಿ ಕೋಣೆಯ ಉಷ್ಣಾಂಶವು ಎಷ್ಟು ಕುಸಿಯಿತೆಂದರೆ ಕವಿತಾಳ ಬಾಯಿಂದ ಹೊರಬರುತ್ತಿದ್ದ ಉಸಿರು ಹೊಗೆಯಂತೆ ಕಾಣಿಸತೊಡಗಿತು. ಖಂಡಿತ ಕವಿತಾಳ ಆ ಭೀಕರ ಅನುಭವ ಮತ್ತು ವಾರ್ಡನ್ ಶಾಂತಮ್ಮನವರು ಕೋಣೆಗೆ ಬಂದಾಗ ಉಂಟಾದ ಆ ನಡುಕ ಹುಟ್ಟಿಸುವ ವಾತಾವರಣವನ್ನು ಅತ್ಯಂತ ವಿವರವಾಗಿ ಮತ್ತು ರೋಚಕವಾಗಿ ಇಲ್ಲಿ ವಿವರಿಸುತ್ತೇವೆ. ಕವಿತಾ ಮಂಚದ ಮೇಲೆ ಕುಳಿತು ನಡುಗುತ್ತಿದ್ದಳು. ಅವಳ ಸುತ್ತಲಿನ ಗಾಳಿ ಸಾಂದ್ರವಾಗಿತ್ತು. ಉಸಿರಾಡಲು ಕಷ್ಟವಾಗುತ್ತಿತ್ತು. ತಾನು ರೂಮ್ಮೇಟ್ಗಳನ್ನು ಎಬ್ಬಿಸಬೇಕೆಂದು ಅವಳು ಕೈ ಚಾಚಲು ಪ್ರಯತ್ನಿಸುವಷ್ಟರಲ್ಲಿ ಕೋಣೆಯ ಬಾಗಿಲಿನ ಬಳಿ ಒಂದು ವಿಚಿತ್ರ ಸದ್ದು ಕೇಳಿಸಿತು. ಅದು ಮನುಷ್ಯನ ಹೆಜ್ಜೆಯ ಸದ್ದಲ್ಲ, ಬದಲಾಗಿ ಯಾರೋ ಭಾರವಾದ ಕಬ್ಬಿಣದ ಸರಪಳಿಯನ್ನು ನೆಲದ ಮೇಲೆ ಎಳೆಯುತ್ತಿರುವಂತಹ ಘರ್ ಘರ್ ಎಂಬ ಕರ್ಕಶ ಶಬ್ದ. ಆ ಶಬ್ದ ಕೇವಲ ಬಾಗಿಲ ಬಳಿ ಇರಲಿಲ್ಲ. ಅದು ನಿಧಾನವಾಗಿ ನೆಲದ ಮೇಲೆ ಸವರುತ್ತಾ ಕವಿತಾಳ ಮಂಚದ ಹತ್ತಿರವೇ ಬರುತ್ತಿತ್ತು. ಕೋಣೆಯಲ್ಲಿ ಯಾರೂ ಇಲ್ಲದಿದ್ದರೂ ಆ ಸದ್ದು ಮಾತ್ರ ಅತ್ಯಂತ ಸ್ಪಷ್ಟವಾಗಿತ್ತು. ಸದ್ದು ಮಂಚದ ತೀರಾ ಹತ್ತಿರ ಬಂದು ನಿಂತಾಗ ಕವಿತಾಳ ಬೆನ್ನು ಮೂಳೆಯಲ್ಲಿ ನಡುಕ ಶುರುವಾಯಿತು. ಅಷ್ಟರಲ್ಲೇ ಅವಳ ಕಿವಿಯ ತೀರಾ ಹತ್ತಿರದಲ್ಲಿ ಯಾರೋ ಬಿಸಿಯಾದ ಉಸಿರನ್ನು ಬಿಡುತ್ತಾ ಅತಿಮಾನುಷ ಧ್ವನಿಯಲ್ಲಿ ಪಿಸುಗುಟ್ಟಿದರು. ಯಾರು ನೀನು? ಯಾಕೆ ಇಲ್ಲಿ ಬಂದೆ? ಆ ಧ್ವನಿ ಮನುಷ್ಯನದ್ದಾಗಿರಲಿಲ್ಲ. ಅದು ಒಣಗಿದ ಎಲೆಗಳು ಪರಸ್ಪರ ಉಜ್ಜಿದಾಗ ಅಥವಾ ಹಳೆಯ ಮರದ ತುಂಡುಗಳು ಒಂದಕ್ಕೊಂದು ಘರ್ಷಣೆಗೊಂಡಾಗ ಬರುವಂತಹ ಒರಟು ಮತ್ತು ಅಸ್ಪಷ್ಟ ದನಿಯಾಗಿತ್ತು. ಆ ಮಾತುಗಳಲ್ಲಿ ಒಂದು ರೀತಿಯ ಕ್ರೌರ್ಯವಿತ್ತು. ಭಯದ ಪರಾಕಾಷ್ಠೆ ತಲುಪಿದ ಕವಿತಾಳಿಗೆ ದೇಹ ಪೂರ್ತಿ ಮರಗಟ್ಟಿದಂತಾಯಿತು. ಆದರೆ ಸಾವು ಕಣ್ಣ ಮುಂದೆ ಕಂಡಾಗ ಬರುವ ಅತೀಂದ್ರಿಯ ಧೈರ್ಯವನ್ನು ಒಟ್ಟುಗೂಡಿಸಿ ಅವಳು ತನ್ನ ಪಕ್ಕದ ಮಂಚದಲ್ಲಿದ್ದ ಗೆಳತಿಯ ಕೈಯನ್ನು ಬಲವಾಗಿ ಹಿಡಿದು ಶಕ್ತಿ ಮೀರಿ ಕಿರುಚಿಕೊಂಡಳು. ಕವಿತಾಳ ಆ ಭೀಕರ ಕಿರುಚಾಟವು ಆ ಗಾಢ ನಿದ್ರೆಯಲ್ಲಿದ್ದ ಕೋಣೆಯನ್ನು ಒಮ್ಮೆಲೆ ಸ್ಫೋಟಿಸಿದಂತಾಯಿತು. ಅವಳ ರೂಮ್ಮೇಟ್ಗಳಾದ ರಮ್ಯಾ, ಸೌಮ್ಯ ಮತ್ತು ದೀಪಾ ಬೆಚ್ಚಿಬಿದ್ದು ಎದ್ದರು. ಅವರಿಗೆ ಏನು ನಡೆಯುತ್ತಿದೆ ಎಂದು ತಿಳಿಯುವ ಮೊದಲೇ ಅವರ ಕಣ್ಣ ಮುಂದೆ ಒಂದು ಭಯಾನಕ ದೃಶ್ಯ ತೆರೆದುಕೊಂಡಿತು. ಕೋಣೆಯ ಕಿಟಕಿಯ ಗಾಜುಗಳು ಯಾರೋ ಬಲವಾಗಿ ಕುಟ್ಟುತ್ತಿರುವಂತೆ ಧಡ 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 ಎಂದು ಅಲುಗಾಡುತ್ತಿದ್ದವು. ಕಿಟಕಿಯ ಬಳಿ ಆ ಕಪ್ಪು ಆಕೃತಿ ಈಗ ಎತ್ತರವಾಗಿ ನಿಂತಿತ್ತು. ಅದು ಕಿಟಕಿಯ ಹೊರಗಿನ ಕತ್ತಲನ್ನು ದಿಟ್ಟಿಸುತ್ತಿದ್ದರೂ ಅದರ ಇಡೀ ಅಸ್ತಿತ್ವವೇ ಒಂದು ಗಾಢವಾದ ಕಪ್ಪು ಹೊಗೆಯಂತೆ ಭಾಸವಾಗುತ್ತಿತ್ತು.
ಇಡೀ ಹಾಸ್ಟೆಲ್ನಲ್ಲಿದ್ದ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಈ ಕಿರುಚಾಟಕ್ಕೆ ಎಚ್ಚರಗೊಂಡು ತಲ್ಲಣಗೊಂಡರು. ಹಾಸ್ಟೆಲ್ನ ಮೌನವು ಚೀರಾಟ ಮತ್ತು ಆತಂಕದ ಮಾತುಗಳಿಂದ ತುಂಬಿಹೋಯಿತು. ರೂಮ್ ನಂಬರ್ 3ರಲ್ಲಿದ್ದ ಉಳಿದ 3 ಹುಡುಗಿಯರು ಕಣ್ಣುಜ್ಜಿಕೊಂಡು ನೋಡುತ್ತಿದ್ದಂತೆಯೇ ಕಿಟಕಿಯ ಬಳಿ ಇದ್ದ ಆ ಆಕೃತಿ ಗಾಳಿಯಲ್ಲಿ ನಿಧಾನವಾಗಿ ವಿಲೀನವಾಯಿತು. ಆದರೆ ಅದು ಬಿಟ್ಟು ಹೋದ ಗುರುತುಗಳು ಮಾತ್ರ ಅತ್ಯಂತ ಭಯಾನಕವಾಗಿದ್ದವು. ಇಡೀ ಕೋಣೆಯಲ್ಲಿ ಈಗ ಹಳೆಯ ಮಾಂಸ ಕೊಳೆತಂತಹ ಅಥವಾ ಸ್ಮಶಾನದ ಮಣ್ಣಿನಂತಹ ವಿಚಿತ್ರ ಮತ್ತು ವಾಕರಿಕೆ ತರಿಸುವಂತಹ ವಾಸನೆ ಹರಡಿತು. ಕೆಲವೇ ಕ್ಷಣಗಳಲ್ಲಿ ಕೈಯಲ್ಲಿ ಹಳೆಯ ಟಾರ್ಚ್ ಹಿಡಿದು ಉಸಿರಾಡಲು ಕಷ್ಟಪಡುತ್ತಾ ಓಡಿಬಂದ ವಾರ್ಡನ್ ಶಾಂತಮ್ಮನವರು ರೂಮ್ ನಂಬರ್ 3ರ ಬಾಗಿಲನ್ನು ಜೋರಾಗಿ ಬಡಿದರು. ಏನಾಯಿತು? ಯಾರು ಕಿರ್ಚಿದ್ದು? ಬಾಗಿಲು ತೆರೆಯಿರಿ ಎಂದು ಅವರು ಕೂಗುತ್ತಿದ್ದರು. ಹುಡುಗಿಯರು ನಡುಗುತ್ತಾ ಹೋಗಿ ಬಾಗಿಲು ತೆರೆದಾಗ ಶಾಂತಮ್ಮನವರಿಗೆ ಕಂಡಿದ್ದು 4 ವಿದ್ಯಾರ್ಥಿನಿಯರು ಪರಸ್ಪರ ತಬ್ಬಿಕೊಂಡು ಮೂಲೆಯಲ್ಲಿ ಅಳುತ್ತಾ ಕುಳಿತಿರುವುದು. ಶಾಂತಮ್ಮನವರು ಕೋಣೆಯೊಳಗೆ ಕಾಲಿಡುತ್ತಿದ್ದಂತೆಯೇ ದಂಗಾಗಿ ಹೋದರು. ಹೊರಗಡೆ ಫೆಬ್ರವರಿ ತಿಂಗಳ ಸಾಧಾರಣ ಚಳಿಯಿದ್ದರೆ ಆ ಕೋಣೆಯ ಒಳಗೆ ಮಾತ್ರ ವಾತಾವರಣವು ಅಸಹಜವಾಗಿತ್ತು. ಯಾರೋ ದೊಡ್ಡ ಐಸ್ ಪೆಟ್ಟಿಗೆಯನ್ನು ತೆರೆದಿಟ್ಟಂತೆ ಮೈ ನಡುಗಿಸುವ ಮತ್ತು ಮೂಳೆಗಳನ್ನು ಕೊರೆಯುವಂತಹ ಹಿಮಗಡ್ಡೆಯ ಚಳಿ ಇತ್ತು. ಶಾಂತಮ್ಮನವರ ಕೈಯಲ್ಲಿದ್ದ ಟಾರ್ಚ್ ಬೆಳಕು ಕೋಣೆಯ ಮೂಲೆಯಲ್ಲಿ ಬಿದ್ದಾಗ ಅವರಿಗೆ ಅಲ್ಲಿ ಯಾವುದೋ ಕಪ್ಪು ಪದರವೊಂದು ಗೋಡೆಯ ಮೇಲೆ ಹರಡಿರುವುದು ಕಂಡಿತು. ಇಲ್ಲಿ ಏನೋ ಇದೆ ಎಂದು ಶಾಂತಮ್ಮನವರು ಪಿಸುಗುಟ್ಟಿದರು. ಅವರ ಉಸಿರಾಟವೂ ಸಹ ಈಗ ಹೊಗೆಯಂತೆ ಕಾಣಿಸುತ್ತಿತ್ತು. ಮಟ್ಟಿಗೆ ಅಲ್ಲಿನ ಉಷ್ಣಾಂಶ ಕಡಿಮೆಯಾಗಿತ್ತು. ಶಾಂತಮ್ಮನವರು ಕವಿತಾಳನ್ನು ಸಮಾಧಾನಪಡಿಸಲು ಹತ್ತಿರ ಹೋದಾಗ ಕವಿತಾಳ ಮಂಚದ ಪಕ್ಕದ ನೆಲದ ಮೇಲೆ ಒದ್ದೆಯಾದ ಮಣ್ಣಿನ ಹೆಜ್ಜೆ ಗುರುತುಗಳು ಕಂಡುಬಂದವು. ಆ ಹೆಜ್ಜೆಗಳು ರೂಮಿನ ಒಳಗಿನಿಂದ ಆರಂಭವಾಗಿ ಕಿಟಕಿಯ ಬಳಿ ಮುಕ್ತಾಯವಾಗಿದ್ದವು. ಆದರೆ ಆ ಹಾದಿಯಲ್ಲಿ ಯಾವುದೇ ಮನುಷ್ಯ ಬಂದಿರಲಿಲ್ಲ. ವಾರ್ಡನ್ ಶಾಂತಮ್ಮನವರಿಗೆ ಹಾಸ್ಟೆಲ್ನ ಹಳೆಯ ಇತಿಹಾಸದ ಬಗ್ಗೆ ಸ್ವಲ್ಪ ತಿಳಿದಿತ್ತಾದರೂ ಅವರು ಎಂದೂ ಇಂತಹ ಘಟನೆಯನ್ನು ಪ್ರತ್ಯಕ್ಷವಾಗಿ ಕಂಡಿರಲಿಲ್ಲ. ಆ ಕೋಣೆಯಲ್ಲಿದ್ದ ಗಾಳಿ ಎಷ್ಟು ಭಾರವಾಗಿತ್ತೆಂದರೆ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ತಮ್ಮ ಎದೆಯ ಮೇಲೆ ಯಾರೋ ಭಾರವಾದ ಕಲ್ಲನ್ನು ಇಟ್ಟಂತೆ ಭಾಸವಾಗುತ್ತಿತ್ತು. ಇಲ್ಲಿ ಯಾರೂ ಇರಬೇಡಿ, ಎಲ್ಲರೂ ಹಾಲ್ಗೆ ಬನ್ನಿ ಎಂದು ಶಾಂತಮ್ಮನವರು ಆಜ್ಞಾಪಿಸಿದರು. ಆ ರಾತ್ರಿಯಿಡೀ ಹಾಸ್ಟೆಲ್ನ ವಿದ್ಯಾರ್ಥಿನಿಯರು ಲೈಟ್ ಹಾಕಿಕೊಂಡು ಹಾಲ್ನಲ್ಲಿಯೇ ಕುಳಿತು ಕಳೆದರು. ಆದರೆ ರೂಮ್ ನಂಬರ್ 3ರಿಂದ ಮಾತ್ರ ಆಗಾಗ ಕಿಟಕಿಯ ಗಾಜುಗಳು ಬಡಿಯುವ ಸದ್ದು ಮತ್ತು ಯಾರೋ ಸಣ್ಣ ದನಿಯಲ್ಲಿ ಅಳುತ್ತಿರುವ ಶಬ್ದ ಕೇಳಿಸುತ್ತಲೇ ಇತ್ತು. ಬೀದರ್ನ ಆ ಚಳಿಗಾಲದ ರಾತ್ರಿ ಕೇವಲ ಒಂದು ಚಳಿಯ ರಾತ್ರಿಯಾಗಿರದೆ ಆ ಬಾಲಕಿಯರ ಪಾಲಿಗೆ ಜನ್ಮ ಜನ್ಮಾಂತರಕ್ಕೂ ಮರೆಯಲಾಗದ ಸಾವಿನ ನೆರಳಿನ ರಾತ್ರಿಯಾಗಿತ್ತು. ವಾರ್ಡನ್ ತನ್ನ ಟಾರ್ಚ್ ಬೆಳಕನ್ನು ಕೋಣೆಯ ಮೂಲೆ ಮೂಲೆಗೂ ಹಾಯಿಸಿದರೂ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಕವಿತಾ ಕುಳಿತಿದ್ದ ಸ್ಟಡಿ ಟೇಬಲ್ ಮೇಲಿದ್ದ ಪುಸ್ತಕಗಳ ಮೇಲೆ ಬೂದಿಯಂತಹ ಪದರವೊಂದು ಹರಡಿತ್ತು. ಕವಿತಾ ನಡುಗುತ್ತಾ ಗೋಡೆಯತ್ತ ಕೈ ತೋರಿಸಿದಳು. ಅಲ್ಲಿ ಅವಳು ನೋಡಿದ್ದ ಆ ನೆರಳು ಇದ್ದ ಜಾಗದಲ್ಲಿ ಗೋಡೆಯ ಮೇಲೆ ಯಾರೋ ಕರಿಯಿಂದ ಅಥವಾ ಸುಟ್ಟ ಗುರುತಿನಿಂದ ವಿಚಿತ್ರವಾದ ರೇಖಾಚಿತ್ರವನ್ನು ಬಿಡಿಸಿದಂತೆ ಕಾಣುತ್ತಿತ್ತು. ಶಾಂತಮ್ಮನವರು ಧೈರ್ಯ ಮಾಡಿ ಹತ್ತಿರ ಹೋಗಿ ನೋಡಿದಾಗ ಅದು ಕೇವಲ ಚಿತ್ರವಾಗಿರದೆ ಯಾವುದೋ ಹಳೆಯ ಕಾಲದ ಲಿಪಿಯಂತೆ ಕಂಡುಬಂದಿತು. ಗಾಬರಿಗೊಂಡ ವಾರ್ಡನ್ ಯಾರಾದರೂ ಕಿಟಕಿಯಿಂದ ಒಳಬಂದಿದ್ದಾರೆಯೇ ಎಂದು ಪರೀಕ್ಷಿಸಲು ಹೋದಾಗ ಕಿಟಕಿಯ ಗಾಜಿನ ಮೇಲೆ ಒಳಗಿನಿಂದ ಯಾರೋ 5 ಬೆರಳುಗಳ ಕೈಯನ್ನು ಒತ್ತಿ ಹಿಡಿದ ಗುರುತುಗಳಿದ್ದವು. ಆ ಕೈ ಗುರುತುಗಳು ಸಾಮಾನ್ಯ ಮನುಷ್ಯನ ಕೈಗಿಂತ 2 ಪಟ್ಟು ದೊಡ್ಡದಾಗಿದ್ದವು. ಮರುದಿನ ಬೆಳಗ್ಗೆ ಈ ವಿಷಯ ಇಡೀ ಚಿಟಗುಪ್ಪದಲ್ಲಿ ಕಾಳ್ಗಿಚ್ಚಿನಂತೆ ಹರಡಿತು. ಸ್ಥಳೀಯ ಹಿರಿಯರು ಮತ್ತು ಹಾಸ್ಟೆಲ್ನ ಹಳೆಯ ಸಿಬ್ಬಂದಿ ವರ್ಗದವರು ಚರ್ಚೆ ನಡೆಸಿದಾಗ ಒಂದು ಭಯಾನಕ ಸತ್ಯ ಹೊರಬಂದಿತು. ಈಗ ಹಾಸ್ಟೆಲ್ ಇರುವ ಜಾಗವು ದಶಕಗಳ ಹಿಂದೆ ಸ್ಮಶಾನವಾಗಿತ್ತು. ಕಟ್ಟಡ ಕಟ್ಟುವಾಗ ಕೆಲವು ಸಮಾಧಿಗಳನ್ನು ಸರಿಯಾಗಿ ವಿಲೇವಾರಿ ಮಾಡದೆ ಅದರ ಮೇಲೆಯೇ ಅಡಿಪಾಯ ಹಾಕಲಾಗಿತ್ತು ಎಂಬ ಗುಸುಗುಸು ಕೇಳಿಬಂತು.
ವಿಶೇಷವೆಂದರೆ ಕವಿತಾಳ ರೂಮ್ ನಂಬರ್ 3 ಸರಿಯಾಗಿ ಆ ಹಳೆಯ ಸ್ಮಶಾನದ ಮುಖ್ಯ ದ್ವಾರ ಇದ್ದ ಜಾಗದಲ್ಲಿ ನಿರ್ಮಾಣವಾಗಿತ್ತು ಎನ್ನಲಾಗಿದೆ. ಅಂದು ರಾತ್ರಿ ಕವಿತಾ ಅನುಭವಿಸಿದ ಆ ತಣ್ಣನೆಯ ಗಾಳಿ ಮತ್ತು ನಿಗೂಢ ನೆರಳು ಕೇವಲ ಭ್ರಮೆಯಾಗಿರಲಿಲ್ಲ. ಅದು ಆ ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿದ್ದ ಯಾವುದೋ ಅತೃಪ್ತ ಆತ್ಮದ ಕೂಗಾಗಿತ್ತು.